ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈ ಪರಾಭವ ನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ, ಎಷ್ಟು ಆದಾಯವನ್ನು ಗಳಿಸ್ತಾರೆ, ಎಷ್ಟು ಸುಖಗಳನ್ನ, ಎಷ್ಟು ಸಂತೋಷವನ್ನ, ಎಷ್ಟು ಕಷ್ಟಗಳನ್ನ, ಎಷ್ಟು ದುಃಖಗಳನ್ನ, ಎಷ್ಟು ಸಂತಾಪಗಳನ್ನ, ಏನೆಲ್ಲ ಆಗತ್ತೆ ಈ ವರ್ಷದಲ್ಲಿ ನಾವು ನೋಡಿದಾಗ ದ್ವಾದಶ ರಾಶಿಗಳ ಕಂಪ್ಲೀಟ್ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯವನ್ನ ನಾವು ನೋಡಿದಾಗ ಏನೆಲ್ಲ ಆಗತ್ತೆ ಅನ್ನೋದರ ಬಗ್ಗೆ ನಾವು ನೋಡಿದಾಗ ಮುಖ್ಯವಾಗಿ ಪಂಚಾಂಗ ಏನ್ ಹೇಳುತ್ತೆ, ಗುರು ಮತ್ತೆ ಶನಿ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಅದರಿಂದ ಅನುಕೂಲಗಳೇನಾಗತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇನ್ನು ಧನುಸು ರಾಶಿ, ಈ ಧನುಸು ರಾಶಿಯವರಿಗೆ ಏನಪ್ಪಾ, ಪರಾಭವ ನಾಮ ಸಂವತ್ಸರದಲ್ಲಿ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿರ್ತಾನೆ. ಕುಟುಂಬದಲ್ಲಿ ಸುಖಕರವಾದ ಒಂದು ವಾತಾವರಣ ನೀವು ಅಂದುಕೊಂಡೇ ಇರಲ್ಲ. ಸುಖ ಸಂತೋಷ ಅಂತಕ್ಕಂಥದ್ದು ತುಂಬಿ ತುಳುಕತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ, ನೀವು ಅಂದುಕೊಂಡೇ ಇರಲ್ಲ. ಅಭಿವೃದ್ಧಿ, ಯತ್ನ ಕಾರ್ಯದಲ್ಲಿ ಅನುಕೂಲಗಳು, ಬಂಧು ಮಿತ್ರರ ಸಹಾಯ, ಜೊತೆಗೆ ಶುಭ ಕಾರ್ಯಗಳು ಕೂಡ ನಡೀತಕ್ಕಂಥದ್ದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ. ಪುಣ್ಯಕ್ಷೇತ್ರ ದರ್ಶನ ಮಾಡತಕ್ಕಂಥ ಒಂದು ಶುಭ ಯೋಗ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂತವರಿಗೆ ಉತ್ತಮ ಫಲ ಅಂತಕ್ಕಂಥದ್ದು ಲಭ್ಯವಾಗತ್ತೆ. ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಚೋರಾಗ್ನಿ ಭೀತಿ, ಬೆಂಕಿಯಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ, ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹರಿಸಿ, ದುಷ್ಟ ಜನರ ಸಹವಾಸವನ್ನ ಮಾಡಿ, ಹಗಲು ತೋಡಿದ ಗುಂಡಿಯಲ್ಲಿ ರಾತ್ರಿ ನೀವೇ ಬೀಳ್ತಕ್ಕಂತ ಸಾಧ್ಯತೆಗಳಿದೆ. ಸಹವಾಸ ದೋಷದಿಂದ ತೊಂದರೆ, ಮನಸ್ಸಿಗೆ ಚಿಂತೆಗಳು ಕಾಡ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಮಾಡ್ತಕ್ಕಂತ ಕೆಲಸ ಕಾರ್ಯದಲ್ಲಿ ವಿಘ್ನಗಳನ್ನ ಅನುಭವಿಸಬೇಕಾಗತ್ತೆ ಕಟಕದಲ್ಲಿ ಗುರು ಸಂಚಾರವನ್ನ ಮಾಡಬೇಕಾದಾಗ. ಮತ್ತೆ ನೀವು ಇದೇ ಕಟಕ ರಾಶಿಯಲ್ಲಿ ಸಿಂಹರಾಶಿಯಲ್ಲಿ ಸಂಚರಿಸಬೇಕಾದಾಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಇನ್ನ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡತಕ್ಕಂತಹ ಸಮಯದಲ್ಲಿ ನಿಮಗೆ ಅಶುಭನಾಗ್ತಾನೆ. ಯಾರು? ಶನಿ. ಯತ್ನ ಕಾರ್ಯಗಳಲ್ಲಿ ಬರೀ ವಿಘ್ನಗಳನ್ನ ಅನುಭವಿಸಬೇಕಾಗತ್ತೆ. ಸೇವಕ ವರ್ಗದವರಿಂದನೇ ತೊಂದರೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾರನ್ನ ನಂಬಿರ್ತೀರೋ, ನಂಬಿ ಮೋಸದ ತಂತ್ರಕ್ಕೆ ಗುರಿಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಶರೀರದಲ್ಲಿ ಉಷ್ಣಾಂಶ, ಶೀತಾಂಶ ಸಮತೋಲನವನ್ನ ಕಾಪಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಿ. ಜೊತೆಗೆ ಧನಹಾನಿ, ಇದಕ್ಕಿದ್ದಾಗ ಹಣವನ್ನ ಖರ್ಚು ಮಾಡಬೇಡಿ. ಮನಸ್ಸಿಗೆ ವ್ಯಥೆ ಅಂತಕ್ಕಂಥದ್ದು ಅಧಿಕವಾಗತ್ತೆ, ಆದ್ರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ಪ್ರತಿನಿತ್ಯ ದಕ್ಷಿಣಾಮೂರ್ತಿಯ ದೇವಾಲಯಕ್ಕೆ ಹಳದಿ ಪುಷ್ಪವನ್ನ ಅರ್ಪಣೆಯನ್ನ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ದಕ್ಷಿಣಾಮೂರ್ತಿಯ ಜಪವನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ. ಇದನ್ನ ನೀವು ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡಿದರೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಜೀವನದಲ್ಲಿ ಪರಿವರ್ತನೆ ಅಂತಕ್ಕಂಥದ್ದಾಗತ್ತೆ. ಅದರಲ್ಲೂ ಧನುಸ್ಸು ರಾಶಿಯವರಿಗೆ ಈ ವರ್ಷದಲ್ಲಿ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಉಪಯೋಗವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ಪರಾಭವ ನಾಮ ಸಂವತ್ಸರದಲ್ಲಿ 14 ಆದಾಯವಾದರೆ 11 ವ್ಯಯವನ್ನ ಮಾಡ್ತೀರಾ. ಇನ್ನು 3 ಪಟ್ಟು ನಿಮಗೆ ಲಾಭದಾಯಕವಾಗಿರ್ತಕ್ಕಂಥದ್ದು. ಆದರೆ ಇಡೀ ನವಗ್ರಹ ಮಂಡಲದಲ್ಲಿ ಧನುಸ್ಸು ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ವರ್ಷವಾಗತ್ತೆ. ಉಪಯೋಗವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಮನಸ್ಸಿಗೆ ಯೋಚನೆ ಮಾಡಬೇಡಿ, ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಟ್ಕೊಂಡು ಆದಷ್ಟು ಎಲ್ಲ ಪ್ಲಾನ್ ಮಾಡ್ಕೋತಾ ಕಾರ್ಯ ಕ್ರಮಗಳನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಈ ವರ್ಷದಲ್ಲಿ ನೀವು ಬಹಳಷ್ಟು ಅನುಕೂಲಗಳನ್ನ ಪಡಿತೀರಾ.